ಹೊಡಿಶ್ಯಾವ್ಯಾಗ ಮಜ್ಜಿಗೆ ಅವನಿಗೆ ಅಂಥ ಮ್ಯಾಚ ಏನು ಸುದ್ದಿ. ಬಾಯಿಗೆ ನೋಡಪ್ಪ, ಬಾಯಾಗ, ಕಿವ್ಯಾಗ, ಮೂಗ್ನ್ಯಾಗ, ಕಣ್ಣಾಗ ಎಲ್ಲಿ ಬೇಕಲ್ಲಿ ಬೀಸ್ ಬಂದು ನೋಡಿ ನಿನ್ನೆ ಮ್ಯಾಚ್ ನೋಡಿದ್ರಿ. ನಿನ್ನೆ ಯಾರ್ಯಾರು ಮ್ಯಾಚ್ ಮಿಸ್ ಮಾಡ್ಕೊಂಡ್ರಿ ನೀವು, ಹೊಳ್ಳಿ ನೀವು ರಿಪ್ಲೇನ ರೀ ಹೊಳ್ಳಿ ಹೈಲೈಟ್ಸ್ದಾಗ ನೋಡಿದ್ರಂತೂ ಅದು ಮ್ಯಾಚ್ ಉಪಯೋಗ ಆಗೋದಿಲ್ಲ. ಎಂಥ ಮ್ಯಾಚ, ಏನು ಸುದ್ದಿ. ಏನು ನಮ್ಮ ಮುಂಬೈದವರು 166 ರನ್ ಹೊಡೆದು ಕೊಟ್ಟರು ಇವ್ರಿಗೆ. ನಮ್ಮ ರಜತ್ ಅಣ್ಣ ಚೇಸ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ದ. ಆದ್ರೆ ನಮ್ಮ ಇವರಿ ಯಾರು ಶಪರ್ಡ ನಿನ್ನ ಮನಸ್ಸಿನಾಗಾರ ಏನಾದ್ರು ಹೇಳುವಣ. ಬಟ್ ಏನು ನಮ್ಮ ಟೀಮಿಗೆ ಹೊರಗೆ ಹಾಕಬೇಕು ಅನ್ನೋದು ಅದ. 11 ಬಾಲ್ ಆಡಿದ್ದಿ, 4-5 ರನ್ ಹೊಡೆದಿದ್ದಿ. ಬಾಲಿ ಒಂದೇ ಅಂದರೆ ನಾವು ಗೆದ್ದು ಹಳಿ ಮಾತಾಗಿ ಹೋಗೋದು. ಪೂರ ಟೆನ್ಷನ್ ಮಾಡಿ ಇಟ್ಬಿಟ್ಟಿದ್ದೀನಿ ನಮ್ಗೆ. ಪುಣ್ಯಾಕ ನಮ್ಗೆ ಆಪತ್ತು ಬಾಂಧವ ಯಾವ ಮುಹೂರ್ತನ್ಯಾಗ ಬಿಟ್ಟು ಮಾಡಿ ತೊಗೊಂಡ್ರು ಏನು ಸುದ್ದಿಯೋ. ಭುವನೇಶ್ವರ್ ಕುಮಾರ್ ಫಸ್ಟ್ ಬಾಲೇ ಹಾಫ್ನಾಗ 6 ಹೊಡೆದ, ಮುಂದೆ ಸಿಂಗಲ್ ಮಾಡಿ ಅವ ರಸಿಕ್ದಾರ ನೋಡಿ ಮನೆ ಬಂದು ಹುಡುಗ ಅವ ಅಂಥವು ಸದ್ಯಾಗ ಮ್ಯಾಚ್ ಗೆಲ್ಸಲಾಕ ಪ್ರಯತ್ನ ಮಾಡಕತ್ತಾನ. ನಿನಗೆ ಏನಾಗ್ಯದ ಹೋಯೋಣ ಇಲ್ಲಿಗ ನಿನ್ನ ಪೇಮೆಂಟ್ ತೊಗೊಂಡು ನೀವು ಹೋಗ್ಬಿಡು ನಿಮ್ಮ ಊರಿಗೆ. ನಮ್ಗೆ ಸಾಕು ನೋಡಪ್ಪ. ಈಗ ಹೋದ ಮ್ಯಾಚ್ನು ಸೋಲಿಸಿದ್ವಿ, ಈ ಮ್ಯಾಚ್ನು ನೀವು ಸೋಲಿಸ್ತೈತಿ ಹೇಳಿ ನಾನು 100ಕ್ಕೆ 100 ಮನಸ್ಸಿನಾಗ ಅನ್ಕೊಂಡು ಮ್ಯಾಚ್ ನೋಡಾಕತ್ತಿದ್ದೆ ನಾನು. ಎಂಥ ಮ್ಯಾಚ, ಏನು ಸುದ್ದಿ. ನಮ್ಮ ಫಸ್ಟ್ಗೆ ಅವ್ರಿಗೆ ನೋಡ್ರಿ, ನಮ್ಮ ಭುವನೇಶ್ವರ್ ಕುಮಾರ್ ಫಸ್ಟ್ 3 ವಿಕೆಟ್ ದಂದನ 3 ಹಾಡು ಕಿತ್ತು ಹೋಗದ ಆ ಕಡೆ. ಅದು ಯಾಕಂದ್ರೆ ರನ್ನೇ ಬರಲಾಗಿದ್ದು ಒಟ್ಟು ಆ ಪಿಚ್ನ್ಯಾಗ. ಇವರು ವಿಕೆಟ್ ನಮ್ಮ ಚೇಸಿಂಗ್ ಮಾಸ್ಟರ್ ನಮ್ಮ ಕೊಹ್ಲಿದು ವಿಕೆಟ್ 0ಗೆ ಹೋಗ್ಬಿಡ್ತು. ನಾವು ಸ್ವಲ್ಪ ಇವತ್ತು ಆಡಿ ಚಲೋ ಆಡ್ದಂತ ಮಾಡಿದ್ದೆ, ಆಡಲಿಲ್ಲ. ಆದ್ರೆ ವಿಕೆಟ್ ಗಾಯಿಸ್ದ ಅಂದ್ರೆ ನಮ್ಮ ಬೆತ್ತಲ್ಲ ಮತ್ತು ನಮ್ಮ ಕೃಣಾಲ್ ಪಾಂಡ್ಯ ಅದೊಂದು ಭಾಳ ಬೆಸ್ಟ್ ಕೆಲಸ ಮಾಡಿದ್ರು ಅವರು. ಭಾಳ ಸ್ಲೋ ಟಕ್ಕ ಟುಕ್ಕಿ ಸುಖ ತಂದ್ರು. ಆಮೇಲೆ ಕೃಣಾಲ್ ಪಾಂಡ್ಯ ಭಾಳ ಬೆಸ್ಟ್ ಆಡ್ದ. ಒಟ್ಟು ಒಂದು 70-75 ರನ್ ಹೊಡೆದ. ಒಂದು ನಮ್ಮ ಟೀಮಿಗೆ ಏನು ನಾವು ಒಂದು ಕಾಣಿಕೆ ಕೊಡಬೇಕು, ಫೀಲ್ಡಿಂಗ್ನ್ಯಾಗ, ಬಾಲಿಂಗ್ದಾಗ, ಬ್ಯಾಟಿಂಗ್ದಾಗ ಎಲ್ಲದ್ರಾಗೂ ಅವ ತಂದು ಪೂರಾ ಇದು ಕೊಟ್ಟ. ಅದು ನೋಡಿ ನನಗೇನು ಅನಿಸ್ಲಾಗತ್ತದ, ಪೂರಾ ಇದೇನು ಪಿಕ್ಚರ್ ನಡೆದದ ಏನು ಮಾಡ್ಯದ ಅನ್ನೋ ಲೆಕ್ಕ. ಲಾಸ್ಟ್ ಓವರ ಥ್ರಿಲ್ಲರ ಸಸ್ಪೆನ್ಸ್. ಏನು ಇವ್ರಿಗೆ ಇದ್ದಾರಂತೂ ಹೇಳಕ್ಕೆ ಬರಲಾಗ್ಯದ, ಇವ್ರಿಗೆ ಇದ್ದಾರಂತೂ ಹೇಳಕ್ಕೆ ಬರಲಾಗ್ಯದ. ಅಂಥ ಒಂದು ಮ್ಯಾಚ್. ಅಲ್ಲಿ ಇನ್ನೊಂದು ಏನು ಮೆಚ್ಚಬೇಕಾಗಿದ್ದಪ್ಪ ಅಂದ್ರೆ ನಾವು ಮುಂಬೈ ಕ್ಯಾಪ್ಟನ್ಗೆ ಮೆಚ್ಚಬೇಕ್ರಿ. ಅಕಸ್ಮಾತ್ ಜೇರ್ ಕರ್ತು ಸ್ಪಿನ್ನರ್ಗೆ ಏನರ ಕೊಟ್ಟಿದ್ನಪ್ಪ ಅಂದ್ರೆ ನಾವು ಮತ್ತೆ ಈ ಮ್ಯಾಚ್ನು ನಾವು ಅವ್ರಿಗೆ ಮ್ಯಾಚ್ಗೆ ಸೋತು ಬಿಡ್ತಿದ್ದೀವಿ ನಾವು. ಯಾಕಪ್ಪ ಅಂದ್ರೆ ಹೋದ ಮ್ಯಾಚ್ ನೋಡಿದ್ರಿ, ಅವ ದಿಗ್ವೇಶ್ ರಾಠಿ LSG ಇವ್ನು ಶಪರ್ಡ್ಗೆ 4-5 ಬಾಲ್ ಮಿಸ್ ಮಾಡಿ ಮ್ಯಾಚ್ ಅವ್ರ ಕಡೆ ಮಾಡ್ಕೊಂಡ್ಬಿಟ್ಟಿದ್ರು. ಪುಣ್ಯಾಗ ಸ್ಪೀಡರ್ ಕೊಟ್ಟ ಅವ, ತಗೋ ಫಸ್ಟ್ ಬಾಲ್ ವೈಡ್, ಸೆಕೆಂಡ್ ಬಾಲ್ ವೈಡ್, 3ನೇ ಬಾಲ್ ನೋ ಬಾಲ್. ನಮ್ಮ ಟೀಮಿಗೆ ಏನು ಬೇಕು ಎಲ್ಲ ಮಾಡಿದವ. ಅಂಥದ್ರಾಗ ಅವ ಶಪರ್ಡ್ ವಿಕೆಟ್ ತೊಗೊಂಡು ಹೋದ. ಇದು ಪೂರಾ ನಮ್ಮದು ಹಳೆಯ RCB ಹೊಳೆ ನೆನಪತ್ತು ನಮಗೆ. ಪೂರಾ ಬೀಜ ಬಾಯಿಗೆ ಬರೋದು ಅಲ್ರಿ, ಬಾಯಿಗೆ ಬಂದು ಹೊರಗೆ ಬಿದ್ದಾವ ಬೀಜಗಳು. ಅಂಥ ಒಂದು ಮ್ಯಾಚ. ಅದು ಏನು ಹೇಳಂಗಿಲ್ಲ ತೋರಿ. ಅದು ನಮ್ಮ ಟೀಮಿಂದ RCB ಅಂದರೆ ಅದೊಂದು ಗತ್ತದು. ಅಂಥ ಒಂದು ಮ್ಯಾಚ್ ಐತೆ ನಿನ್ನೆ ನೀವು ನೋಡಿದ್ರಿ. ನಿಮಗೇನೇನೇನು ಅನ್ನಿಸ್ತು ನಿನ್ನೆ ಮ್ಯಾಚ್ ಒಳಗೆ ಕಮೆಂಟ್ ಹಾಕ್ರಿ. ಆಮೇಲೆ ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ, ನನಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಆಮೇಲೆ ಈಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಟೇಬಲ್ ಟಾಪ್ ಒಳಗೆ ಇದೀವಿ ನಾವು. 14 ಪಾಯಿಂಟ್ ಆಗ್ಯಾವ. ಇನ್ನೇನದ ಜಸ್ಟ್ 1-2ನೇ ಸ್ಥಾನ ಕಾಯ್ಕೋಬೇಕಂದ್ರೆ ಇನ್ನೂ ಒಂದು ಮ್ಯಾಚ್ ಒಂದೇ ಮ್ಯಾಚ್ ಗೆದ್ರೆ ಸಾಕು, ನಾವು ಫಸ್ಟ್ ಅಥವಾ ಸೆಕೆಂಡ್ ಇರ್ತೀವಿ. ನಿನ್ನೆ ಅಫಿಷಿಯಲಿಯಾಗಿ ಮುಂಬೈ ಎಲಿಮಿನೇಟ್ ಆಗಿ ಹೋಯ್ತು ಹೊರಗೆ. LSG ಅಫಿಷಿಯಲಿ ಎಲಿಮಿನೇಟ್ ಆಗಿ ಹೋಯ್ತು. ಇವತ್ತೊಂದು ಟೀಮ್ ಎಲಿಮಿನೇಟ್ ಆಗಿ ಹೋಗ್ತದ. ಯಾರು ಯಾಕೆ ಆ ಕಡೆ ಹೋಗೋದು ಹೋಗಲ್ಯಾಕ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಟೀಮ್ ಟೇಬಲ್ ಟಾಪ್ನಾಗ ಅದ. ಮತ್ತು ಹೊಡೆದು ಕ್ವಾರ್ಟರ್ ಫೈನಲ್ ಹೊಡಿತದ, ಸೆಮಿಫೈನಲ್ ಹೊಡಿತದ. ಈ ಸಲನೂ ಕಪ್ ಹೊಡೆದೇ ಹೊಡಿತದ. ಜೈ RCB.